ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೈಸೂರು ಪಾಕ್ ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ನಾವು ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು. ಬೇಕ್ರಿಲೆಲ್ಲ ಸಿಗುತ್ತೆ ಅಲ್ವಾ, ಆ ಥರ ನಾವು ಮನೆಯಲ್ಲೇ ಮಾಡ್ಕೊಬೋದು. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋಲಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನು ಕಟ್ ಮಾಡಿಬಿಟ್ಟು ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂತ. ನಿಮಗೆ ಇನ್ನೂ ಸಾಫ್ಟ್ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಗೀನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾನು ತೋರಿಸಿದ್ದೀನಿ ಹೇಗೆ ಬಂದಿದೆ ಮೈಸೂರು ಪಾಕ್ ಅಂತ, ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಈ ಮೈಸೂರು ಪಾಕನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನು ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನನ್ನು ಇಟ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ. ಇವಾಗ ಅದಕ್ಕೆ ನಾನು 1 ಕಪ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಲೋ ಫ್ಲೇಮಲ್ಲೇ ಅದನ್ನು ಚೆನ್ನಾಗಿ ಹುರ್ಕೊಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಅದನ್ನು ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಏನು ಬೇಡ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಹುರ್ಕೋಬೇಕು. ಈಗ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಬರಬೇಕು. ಇವಾಗ ಅದನ್ನು ನಾನು ಇಳಿಸ್ಕೊಂಬಿಟ್ಟು ಜರಡಿ ಮಾಡ್ಕೊಬೇಕು. ಗಂಟೇನೂ ಇರಬಾರ್ದು, ಆ ಥರ ಜರಡಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ಬೌಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಜರಡಿ ಮಾಡಿ ಇಟ್ಕೊಂಡಿರೋದನ್ನ ಈ ಬೌಲಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ನಾನು ಮತ್ತೆ 1 ಕಪ್ ಆಗೋಷ್ಟು ಗೀನ ಹಾಕ್ಕೊಳ್ತಾ ಇದ್ದೀನಿ. ಇದು ಕಾಯಿಸಿರೋ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಕಾಯಿಸ್ಬಿಟ್ಟು ಹಾಕ್ಕೊಬೇಕು. ಅದನ್ನು ಈ ಥರ ಕ್ಲೀನಾಗಿ ತಿರುಗಿಸ್ಕೊಳ್ತಾನೆ ಇರಬೇಕು, ಫುಲ್ಲು ಕ್ಲೀನಾಗಿ ಸಾಫ್ಟ್ ಆಗೋವರೆಗೂ. ಅಂದರೆ ಗಂಟೇನೂ ಇರಬಾರ್ದು, ಅಲ್ಲಿವರೆಗೂ ಈ ಥರ ಕ್ಲೀನಾಗಿ ತಿರುಗಿಸ್ಕೊಳ್ತಿರಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ನಾನು ತಿರ್ಗಿಸ್ಕೊಳ್ತಾ ಇದ್ದೀನಿ. ಇವಾಗ ಈ ಥರ ಬಂದಿದೆ ನೋಡಿ, ಇಲ್ಲಿವರೆಗೂ ತಿರ್ಗಿಸ್ಕೊಂಡಿದ್ದೀನಿ ನಾನು, ಒಂಚೂರು ಗಂಟಿಲ್ಲ. ಇವಾಗ ಇದನ್ನು ಈಗ ಸೈಡಲ್ಲಿ ಇಟ್ಕೊಂಬಿಟ್ಟು ಮತ್ತೆ ಒಂದು ಪ್ಯಾನ್ ಇಟ್ಕೊಂಬಿಟ್ಟು ಮತ್ತು ನಾನು ಅದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆ, ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದು ಸ್ವಲ್ಪ ಪಾಕ ಬರಬೇಕು. ಒಂದೆಳೆ ಪಾಕ ಬಂದರೆ ಸಾಕು, ಜಾಸ್ತಿ ಏನು ಬೇಡ. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಬಂದರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗಿಲ್ಲ ಇದಕ್ಕೆ. ಈ ಥರ ಒಂದೆಳೆ ಪಾಕ ಬಂದರೆ ಸಾಕು. ಇವಾಗ ಅದಕ್ಕೆ ಹಿಟ್ಟನ್ನು ನಾವು ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ, ಇವಾಗ ಅದನ್ನು ನಿಧಾನವಾಗಿ ಹಾಕ್ಕೊಳ್ತಾ ಕ್ಲೀನಾಗಿ ತಿರುಗಿಸ್ಕೊಳ್ತಾನೆ ಇರಬೇಕು. ಕೈ ಬಿಡ್ದಂಗೆ ನಾವು ಹಿಟ್ಟನ್ನು ಹಾಕ್ಕೊಳ್ತಾ ತಿರುಗಿಸ್ತಾನೆ ಇರಬೇಕು. ಎಲ್ಲ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಕ್ಲೀನಾಗಿ ನಾವು ಅದನ್ನು ತಿರುಗಿಸ್ಕೊಳ್ತಾನೆ ಇರಬೇಕು. ಮಧ್ಯ ಮಧ್ಯ ನಾನು ಸ್ವಲ್ಪ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ತಿರುಗಿಸ್ತಾ ಇದ್ದೀನಿ. ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿರುಗಿಸ್ಕೊಂಡಿದ್ದೀನಿ, ಮತ್ತು ತುಪ್ಪ ಹಾಕ್ಕೊಂಡು ಮತ್ತೆ ಇದೇ ಥರ ತಿರುಗಿಸ್ಕೊಂಡಿದ್ದೀನಿ. ಇವಾಗ ತೋರಿಸ್ತಿದ್ದೀನಿ ನೋಡಿ, ಈ ಥರ ಬರಬೇಕು. ಅಲ್ಲಿವರೆಗೂ ನಾವು ತುಪ್ಪನ ಹಾಕ್ಕೊಳ್ತಾ ತಿರುಗಿಸ್ತಾನೆ ಇರಬೇಕು. ಇವಾಗ ನಾನು ಒಂದು ಪ್ಲೇಟಿಗೆ ತುಪ್ಪನ ಹಚ್ಕೊಂಡ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟು ಸುತ್ತ ನಾನು ಹಚ್ಕೊಂಡಿದ್ದೀನಿ. ಇವಾಗ ನಾವು ಮೈಸೂರು ಪಾಕ್ ಮಾಡ್ಕೊಂಡಿದ್ವಲ್ಲ, ಆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಬೇಕಾಗುತ್ತೆ. ಎಲ್ಲನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ. 1 ಪ್ಲೇಟ್ ಫುಲ್ ಆಗಿತ್ತು ನಾನು ಮಾಡಿದ್ದು. ಇವಾಗ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 1 ಸ್ಪೂನಿಗೆ ತುಪ್ಪನ ನಾವು ಹಚ್ಕೊಂಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು. ಫುಲ್ಲು ಕ್ಲೀನಾಗಿ ಸೆಟ್ ಆಗಬೇಕು, ಹಾಗಾಗಿ ಒಂದೇ ಲೆವೆಲಲ್ಲಿ ಬರಬೇಕು ಅಂತ ಈ ಥರ ಸ್ಪೂನಲ್ಲೇ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫುಲ್ ಸೆಟ್ ಮಾಡ್ಕೊಂಬಿಟ್ಟು ಮತ್ತು ಅದ್ರ ಮೇಲೆ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ. ಇವಾಗ ನಾನು ಅದ್ರ ಮೇಲೆ ಮತ್ತೆ ತುಪ್ಪನ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಬರಲಿ ಅಂತ. ನಿಮಗೆ ತುಂಬಾ ಸಾಫ್ಟಾಗಿ ಮೈಸೂರು ಪಾಕ್ ಬೇಕು ಅಂತ ಹೇಳಿದ್ರೆ ನೀವು ತಿರ್ಗಿಸ್ಕೊಳ್ತಿರ್ತೀರಲ್ವ, ಆವಾಗಲೇ ನೀವು ತುಪ್ಪನ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಈಗ ನಾನು ತುಪ್ಪನ ಹಾಕ್ಕೊಂಬಿಟ್ಟು ಮೇಲೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 20 ಮಿನಿಟ್ಸ್ ಬಿಟ್ಟರೆ ಸಾಕು. ನಾನು 15 ಮಿನಿಟ್ಸ್ ಬಿಟ್ಟಿದೆ. ಇವಾಗ ನೋಡಿ ಈ ಥರ ಆಗಿದೆ. ಇವಾಗ ನಾನು ಅದನ್ನು ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಕ್ಲೀನಾಗಿ ಬಂದಿದೆ, ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬಂದಿದೆ. ಇವಾಗ ನಾವು ಅದನ್ನು ಕಟ್ ಮಾಡ್ಕೊಬೇಕು. ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡ್ರೆ ಮೈಸೂರು ಪಾಕ್ ಮನೇಲೇ ನಾವು ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಮಾಡಿಲ್ಲ ಅಂತ ಹೇಳಿದರೆ, ಕೆಲವರು ಮೈಸೂರು ಪಾಕ್ ಮನೇಲಿ ಟ್ರೈ ಮಾಡಲ್ಲ, ಮಾಡಿಲ್ಲ ಅಂತ ಹೇಳಿದರೆ ಟ್ರೈ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ಕೂಡ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.